ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಮಹತ್ವದ ಅಪ್ಡೇಟ್ ಬಂದಿದೆ. ಹಾಲ್ ಟಿಕೆಟ್ ಬಿಡುಗಡೆಯಾಗಿದೆ. ಹಾಲ್ ಟಿಕೆಟ್ ಅನ್ನು ಹೇಗೆ ಡೌನ್ಲೋಡ್ ಮಾಡುವುದು, ಪರೀಕ್ಷೆಯ ದಿನ ಯಾವ ಡ್ರೆಸ್ ಕೋಡ್ ಪಾಲಿಸುವುದು, ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಈ ವಿಡಿಯೋನಲ್ಲಿ ಎಲ್ಲ ಮಾಹಿತಿಯನ್ನು ಸರಳವಾಗಿ ನೀಡುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಲ್ ಟಿಕೆಟ್ ಬಿಡುಗಡೆಯಾಗಿದೆ. ಸ್ನೇಹಿತರೆ, ಕರ್ನಾಟಕದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಪ್ರವೇಶ ಪತ್ರ ಬಿಡುಗಡೆಯಾಗಿದ್ದು, ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕದ ಮೂಲಕ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಬಹುದು. ಹಾಲ್ ಟಿಕೆಟ್ನಲ್ಲಿ ನಿಮ್ಮ ಹೆಸರು, ಫೋಟೋ, ಪರೀಕ್ಷಾ ಕೇಂದ್ರ, ದಿನಾಂಕ ಮತ್ತು ಸಮಯ ಹಾಗೂ ಮುಖ್ಯ ಸೂಚನೆಗಳು ಇರುತ್ತವೆ. ಎಲ್ಲವನ್ನು ತಪ್ಪದೇ ನೋಡಿ ಗಮನಿಸತಕ್ಕದ್ದು. ಪರೀಕ್ಷೆಯ ಡ್ರೆಸ್ ಕೋಡ್ ಯಾವ ಥರ ಇರಬೇಕೆಂದರೆ, ಪರೀಕ್ಷೆಗೆ ಹೋಗುವ ಸರಳ ಉಡುಪುಗಳನ್ನು ಧರಿಸುವುದು ಉತ್ತಮ. ಹಾಫ್ ತೋಳು ಅಂಗಿ ಅಥವಾ ಟೀ ಶರ್ಟ್ ಧರಿಸುವುದು ಉತ್ತಮ. ಸರಳ ಪ್ಯಾಂಟ್, ಸಾಮಾನ್ಯ ಚಪ್ಪಲಿ, ಹೆಚ್ಚು ಜೇಬುಗಳು ಇರುವ ಬಟ್ಟೆಯನ್ನು ಧರಿಸುವುದು ಸೂಕ್ತವಲ್ಲ. ಜಾಕೆಟ್, ಪ್ಯಾಂಟ್, ಕ್ಯಾಪ್ ಅಥವಾ ಬೆಲ್ಟ್ ಧರಿಸುವುದು ಉತ್ತಮವಲ್ಲ. ಚೈನ್, ಪರ್ಸ್, ಉಂಗುರ, ಸ್ಮಾರ್ಟ್ ವಾಚ್ ಮುಂತಾದ ಲೋಹ ವಸ್ತುಗಳನ್ನು ಧರಿಸಬೇಡಿ. ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕಾದ ವಸ್ತುಗಳು ಎಂದರೆ ಹಾಲ್ ಟಿಕೆಟ್, ಆಧಾರ್ ಕಾರ್ಡ್, ನೀಲಿ ಅಥವಾ ಕಪ್ಪು ಬಾಲ್ ಪೆನ್ ಇರುವ ಪೆನ್ನನ್ನು ತೆಗೆದುಕೊಂಡು ಹೋಗಬೇಕು. ಇನ್ನು ತೆಗೆದುಕೊಂಡು ಹೋಗಬಾರದಂತಹ ವಸ್ತುಗಳು ಯಾವ್ಯಾವು ಅಂದರೆ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಸಾಧನ, ಕ್ಯಾಲ್ಕುಲೇಟರ್, ನೋಟ್ ಅಥವಾ ಪುಸ್ತಕಗಳನ್ನು, ಇಯರ್ಫೋನ್ ಅಥವಾ ಯಾವುದೇ ಎಲೆಕ್ಟ್ರಿಕ್ ಸಾಧನಗಳನ್ನು ಪರೀಕ್ಷಾ ಕೊಠಡಿ ಹತ್ತಿರ ತೆಗೆದುಕೊಂಡು ಹೋಗಬಾರದು. ಪರೀಕ್ಷಾ ಕ್ಷೇತ್ರಕ್ಕೆ ಕನಿಷ್ಠ 60 ನಿಮಿಷಗಳು ಮುಂಚಿತವಾಗಿ ತಲುಪಬೇಕು. ಹಾಲ್ ಟಿಕೆಟನ್ನು ಚೆನ್ನಾಗಿ ಪರಿಶೀಲಿಸಿ. ಸಿಬ್ಬಂದಿ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಯಾವುದೇ ಅಕ್ರಮ ವಿಧಾನವನ್ನು ಬಳಸಬೇಡಿ. ಶಾಂತಿಯುತವಾಗಿ ಪರೀಕ್ಷೆಯನ್ನು ಬರೆಯಿರಿ. ಸ್ನೇಹಿತರೆ, ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಿತರ ಹುದ್ದೆಗಳು ಹಾಗೂ ಪರೀಕ್ಷಾ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.